ಪರೋಟನ ತುಂಬ ಈಸಿ ಮೆಥಡಲ್ಲಿ ನೀವೆಲ್ಲರೂ ಮಾಡಿರ್ತೀರಾ. ಇವತ್ತು ನಾನು ಮಾಡಿ ತೋರಿಸೋವಂಥ ಪರೋಟ ರೆಸಿಪಿನ ನೀವೇನಾದರೂ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ಯಾವಾಗಲೂ ಇದನ್ನೇ ಮಾಡ್ಕೊತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಒಂದು ಕುಕ್ಕರ್ಗೆ ಒಂದು 3 ರಿಂದ 4 ಆಲೂಗಡ್ಡೆ, 1 ಕಪ್ ಆಗೋಷ್ಟು ಬಟಾಣಿ ಹಾಕ್ಕೊಂಡು ಮುಚ್ಚಳ ಹಚ್ಚಿ ಒಂದು 4 ರಿಂದ 5 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಕುಕ್ಕರ್ ಸ್ಟೀಮ್ ಎಲ್ಲ ಹೋದ್ಮೇಲೆ ನೋಡಿ ತೆಗೆದು ನಾನೊಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಹನಿ ಕೂಡ ನೀರಿರಬಾರ್ದು ಈ ಬಾಯ್ಲ್ ಮಾಡಿರುವಂಥ ಆಲೂಗಡ್ಡೆ ಆಗಲಿ ಬಟಾಣಿಯಲ್ಲಿ. ಈ ಥರ ಡ್ರೈನರಿಂದ ಡ್ರೈನ್ ಮಾಡ್ಕೊಂಬಿಡಿ. ಒಂದು ಸ್ವಲ್ಪ ಹೊತ್ತು ಡ್ರೈನ್ ಮಾಡೋಕ್ಕಿಡಿ, ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ. ಆವಾಗ ಸಿಪ್ಪೆ ಎಲ್ಲ ತೆಗೆದು ಬಟಾಣಿ ಕೂಡ ಒಂದು ಬೇರೆ ಬೌಲಲ್ಲಿ ಹಾಕಿಟ್ಟಿಟ್ಕೊಂಡಿದ್ದೀನಿ. ಇವಾಗ ಕ್ಯಾಬೇಜು ಒಂದು ಅರ್ಧದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೈನ್ಲಿ ಚಾಪಾಗಿ ಮಾಡ್ಕೋಬೇಕು. ಒಂದು ಈರುಳ್ಳಿನೂ ಕೂಡ ಅದೇ ಥರ ಫೈನ್ಲಿ ಚಾಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಹಾಗೆ ಕ್ಯಾಬೇಜು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಸ್ವಲ್ಪ ನೋಡಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋಬೋದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೇ ಇದು ಒಳ್ಳೆ ಒರಿಜಿನಲ್ ಟೇಸ್ಟ್ ಬರೋದು ಈ ಪರೋಟದ್ದು. ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು. ಆಮೇಲೆ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಹಾಕ್ಕೊಂಡು ಎಲ್ಲವನ್ನು ಕೂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಈ ಥರ ಜಸ್ಟ್ ಒಂದು ಸತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಈ ಆಲೂಗಡ್ಡೆಯನ್ನು ನಾವು ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಹಾಕ್ಕೊಳ್ಳಿ. ಹಾಗೆ ಬಟಾಣಿ ಕೂಡ ಸಾಫ್ಟಾಗಿ ಬೆಂದಿರುತ್ತೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಮೊದಲೇ ಮಾಡಿಟ್ಟಂಥ ಮಸಾಲೆ ಜೊತೆಗೆ ಈ ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನೋಡಿ ಈ ಒಂದು ಮ್ಯಾಶರ್ ತೊಗೊಂಡು ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು. ಒಂದೇ ಒಂದು ತುಂಡು ಕೂಡ ಆಲೂಗಡ್ಡೆ ಆಗಲಿ ಬಟಾಣಿ ಆಗಲಿ ಉಳ್ಕೋಬಾರ್ದು. ನಾವಿಲ್ಲಿ ಮಾಡ್ತಿರೋದು ಪರೋಟ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಮ್ಯಾಶ್ ಆದಮೇಲೆ ಧನಿಯಾ ಪುಡಿ 1 ಸ್ಪೂನ್ ಆಗೋಷ್ಟು, ಹಾಗೆಯೇ ಜೀರಿಗೆ ಪುಡಿ 1 ಸ್ಪೂನ್ ಆಗೋಷ್ಟು, 1.5 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೆಂತಿ ಕೂಡ ಹಾಕ್ಕೊಂಡು ಇದನ್ನೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕಲೇಬೇಕು, ಆವಾಗಲೇ ಒಂದು ಒರಿಜಿನಲ್ ಟೇಸ್ಟ್ ಕೊಡೋದು. ಗರಂ ಮಸಾಲ ಕೂಡ ಅಷ್ಟೇ ಹಾಕಲೇಬೇಕು. ಸ್ವಲ್ಪ ಕಸೂರಿ ಮೆಂತಿ ಕೂಡ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾನಿಲ್ಲಿ ಮೊದಲಿಗೆ ನಾನು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೆ. ನೀವು ಚಪಾತಿ ಹಿಟ್ಟಿನ ಯಾವ ಥರ ನಾದ್ತಿರೋ ಅದೇ ಥರ ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು. ಸ್ವಲ್ಪ ಅಜ್ವಾಯಿನನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದ್ಕೊಂಡಿದ್ದೆ ಅಷ್ಟೇ. ನೀವು ಬೇಕಿದ್ರೆ ಅಜ್ವಾಯಿನ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಉಪ್ಪು ಮಾತ್ರ ಹಾಕ್ಕೊಂಡು ನೀವು ಚಪಾತಿಗೆ ಹೇಗೆ ನಾದ್ತಿರೋ ಹಿಟ್ಟನ್ನು ಅಷ್ಟು ಮಾತ್ರ ನೀವು ನಾದ್ಕೋಬೋದು. ಇವಾಗ ನೋಡಿ ಸೇಮ್ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈ ಹಿಟ್ಟಿಂದು ಮತ್ತು ಸ್ಟಫಿಂಗ್ ಎರಡೂ ಕೂಡ. ಸ್ಟಫಿಂಗ್ ಅಂತೂ ಪೂರ್ತಿಯಾಗಿ ತಣ್ಣಗಾಗಲೇಬೇಕು. ನೀವು ಬಿಸಿ ಇರೋವಾಗ ಮಾಡಿದ್ರೆ ಚೆನ್ನಾಗಾಗಲ್ಲ, ಪೂರ್ತಿಯಾಗಿ ಸ್ಟಫಿಂಗ್ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ಈ ಸ್ಟಫಿಂಗಿನ ಹದ ಮತ್ತು ನಾವು ನಾದ್ಕೊಂಡಿರೋ ಹಿಟ್ಟಿನ ಹದ ಎರಡೂ ಒಂದೇ ಥರ ಆಗಿರಬೇಕು. ನೀವು ಚಪಾತಿನ ಸ್ವಲ್ಪ ಗಟ್ಟಿಯಾಗಿ ನಾದ್ತೀರ ಅಂದರೆ ಸ್ವಲ್ಪ ತೆಳುವಾಗಿ ನಾದ್ಕೋಬೇಕು. ಅಂದರೆ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು. ಇವಾಗ ನೋಡಿ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಡಿಪ್ ಮಾಡಿ ನಿಧಾನವಾಗಿ ಲಟ್ಟಿಸ್ಕೋಬೇಕು. ನೋಡ್ತಿರ್ಬೋದು ಅಂಚನ್ನು ಆದಷ್ಟು ಜಾಸ್ತಿ ಲಟ್ಟಿಸ್ಕೋಬೇಕು. ಸೊ ನೋಡಿ ಈ ಥರ ನಿಧಾನವಾಗಿ ಲಟ್ಟಿಸಿದ್ರೆ ಒಂಚೂರು ಸ್ಟಫಿಂಗ್ ಹೊರಗೆ ಬರದೇ ಇರೋಂಗೆ ಪರೋಟ ರೆಡಿ ಆಗುತ್ತೆ. ಇವಾಗ ತವೆ ಕೂಡ ನಾನು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಈ ಥರ ಗ್ರೀಸ್ ಮಾಡಿಕೊಂಡು ಅದಾದಮೇಲೆ ಪರೋಟಾನ ಹಾಕ್ಕೊಂಡು ನೋಡಿ ಮೇಲ್ಗಡೆ ಬೇಕಾದರೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಿದ್ದರೂ ನೀವು ಹಾಕ್ಕೋಬೋದು, ಅಥವಾ ಹಾಕದೇನೆ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂ ಕಡೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಳಗಡೆ ಇರೋವಂಥ ಸ್ಟಫಿಂಗ್ ಅಂತೂ ನೀವು ಒಂದು ಸತಿ ಮಾಡಿ ನೋಡಿ ಈಸ್ಟ್ ಮೆಥಡಲ್ಲಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನೋಡಿ ಪರೋಟ ರೆಡಿಯಾಗಿದೆ. ಆಲೂ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ. ನಾನಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಾಯಿ ಚಟ್ನಿ ಕೂಡ ಇದಕ್ಕೆ ಮಾಡ್ಕೋಬೋದು, ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ನೀವು ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಈ ಮೆಥಡಲ್ಲಿ ಆಲೂ ಪರೋಟ ಮಾಡಿಕೊಂಡು ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ಅಭಿಪ್ರಾಯ ತಿಳಿಸೋಣ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.